ಇದೀಗ ಹಾಸನದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಒಂದು ಆಕ್ಸಿಡೆಂಟ್ ಆಗಿರುವಂತಹ ದೃಶ್ಯ, ಮತದಾನಕ್ಕೆ ಹೋಗಬೇಕಾದ್ರೆ ಆಗಿರುವಂತಹ ಆಕ್ಸಿಡೆಂಟ್ ಇದು. ಮತದಾನಕ್ಕೆ ತೆರಳುತ್ತಿದ್ದಂತಹ ಪ್ರಯಾಣಿಕ ಆಟೋಗೆ ಲಾರಿ ಡಿಕ್ಕಿ ಹೊಡೆದಿದೆ. ಸ್ಥಳದಲ್ಲೇ ವೃದ್ಧೆ ಸಾವನ್ನಪ್ಪಿದ್ದಾರೆ. ಮತ್ತೋರ್ವ ಮಹಿಳೆಯ ಸ್ಥಿತಿ ಗಂಭೀರವಾಗಿದೆ. 10 ಮಂದಿಗೆ ಗಂಭೀರವಾದ ಗಾಯಗಳಾಗಿದ್ದಾವೆ. ಹಾಸನ ಜಿಲ್ಲೆ ಬೇಲೂರು ರಸ್ತೆಯ ರಾಮೇನಹಳ್ಳಿಯ ಗೇಟ್ ಬಳಿ ಆಗಿರುವಂತಹ ಘಟನೆ ಇದು. ನಿಜಕ್ಕೂ ದುರದೃಷ್ಟಕರ ವಿಜುವಲ್ಗಳನ್ನು ತೋರಿಸ್ತಾ ಇದ್ದೀವಿ. ನಿಮಗೆ ತೋರಿಸಲು ಆಗದಂತಹ ರೀತಿಯಲ್ಲಿ ಭೀಕರವಾದಂತಹ ಆಕ್ಸಿಡೆಂಟ್, ಹಾಗಾಗಿ ಬ್ಲರ್ ಮಾಡಬೇಕಾಗಿ ಬಂದಿದೆ. ಯಾಕಂದ್ರೆ ಅಷ್ಟು ಮಟ್ಟಿಗೆ ರಕ್ತ ಹರಿದಿದೆ ಅಲ್ಲಿ. ಹಾಸನ ಜಿಲ್ಲೆ ಬೇಲೂರು ರಸ್ತೆಯ ರಾಮೇನಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ. ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಅಂತ ಹೋಗುವಂತಹ ಸಂದರ್ಭದಲ್ಲಿ ಲಾರಿಯೊಂದು ಬಂದು ಆಟೋಗೆ ಡಿಕ್ಕಿ ಹೊಡೆಯುತ್ತೆ. ಆ ಸಂದರ್ಭದಲ್ಲಿ 10 ಜನಕ್ಕೆ ಗಾಯವಾಗಿದೆ. ಒಬ್ಬ ವೃದ್ಧೆ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಈ ಒಂದು ಆಕ್ಸಿಡೆಂಟ್ ಎಷ್ಟೊತ್ತಿಗೆ ಆಯ್ತು, ಹೇಗಾಯ್ತು ಅಂತ? ಅವಿನಾಶ್, ಇದೀಗ ತಾನೇ ಈ ಅಪಘಾತ ಸಂಭವಿಸಿರುವಂತಹದ್ದು. ಏನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ರಾಮೇನಹಳ್ಳಿಯ ಗೇಟ್ ಬಳಿ ಈ ಅಪಘಾತ ಸಂಭವಿಸಿರುವಂತಹದ್ದು. ಏನು ಎಲ್ಲರೂ ಕೂಡ ಬೇಲೂರಿಗೆ ಮತವನ್ನ ಚಲಾಯಿಸಲಿಕ್ಕೆ ಆಟೋದಲ್ಲಿ ಒಂದು ಗ್ರಾಮದ ಜನರು ಬರ್ತಾ ಇದ್ರು, ರಾಮೇನಹಳ್ಳಿ ಗ್ರಾಮದ ಜನರು. ಈ ವೇಳೆ ಏಕಾಏಕಿ ಏನು ಎದುರುಗಡೆ ಬಂದಂತಹ ಲಾರಿ ಆ ಆಟೋಗೆ ಡಿಕ್ಕಿ ಹೊಡೆದಿದೆ. ಅಂದ್ರೆ ರಸ್ತೆ ತಿರುವಿದ ಕಾರಣ ಏಕಾಏಕಿ ಲಾರಿ ಡಿಕ್ಕಿ ಹೊಡೆದಿರುವಂತದ್ದು ರಸ್ತೆಯ ತಿರುವಿನಲ್ಲಿ. ಅದರಿಂದಾಗಿ ಓರ್ವ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದು, 10ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಇದಲ್ಲದೆ ಮತ್ತೊಂದು ಪ್ರತ್ಯೇಕ ಅಪಘಾತ ಕೂಡ ನಡೆದಿರುವಂತಹದ್ದು. ಏನು ಹಾಸನ ಜಿಲ್ಲೆ ಒಳನರಸೀಪುರದಲ್ಲೂ ಕೂಡ ಓರ್ವ ಯುವಕ ಹಸು ಕಾರ್ನಲ್ಲಿ ಚಲಿಸುವಂತಹ ವೇಳೆ ಹಸು ದಾರಿ ಮಧ್ಯೆ ಬಂದ ಕಾರಣ ಏನು ಲೈಟ್ ಕಂಬಕ್ಕೆ, ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಮೃತಪಟ್ಟಿದ್ದಾನೆ. ಹಾಸನ ಜಿಲ್ಲೆಯಲ್ಲಿ 2 ಅಪಘಾತಗಳು, ಪ್ರತ್ಯೇಕ ಅಪಘಾತಗಳು ಸಂಭವಿಸಿರುವಂತಹದ್ದು. ಒಂದ್ ಕಡೆ ಯುವಕ ಮೃತಪಟ್ಟಿದ್ರೆ, ಮತ್ತೊಂದು ಕಡೆ ವೃದ್ಧೆ ಮೃತಪಟ್ಟಿದ್ದು. ಸುಮಾರು 10 ಮಂದಿಗೆ ಗಾಯಗಳಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಅಶೋಕ್.